Dear children, all of you are enjoying very good health. All of you are safe in the home. Yesterday, in the last class, we did safety first, half part of the lesson. ಇವತ್ತು let us continue the same. ಸೇಫ್ಟಿ ಅಂದ್ರೇನು ನಮ್ಮ ಸುರಕ್ಷತೆ. ಹೊರಗಡೆ ಇರಲಿ, ಒಳಗಿರಲಿ, ಮನೆಯಿರಲಿ, ರಸ್ತೆಯಲ್ಲಿರಲಿ, ಪ್ಲೇ ಗ್ರೌಂಡಲ್ಲಿರಲಿ, ವಿ ಮಸ್ಟ್ ಬಿ ಸೇಫ್. ನಮಗೇನು ತೊಂದರೆ ಆಗಬಾರ್ದಲ್ಲ ಮಕ್ಕಳ. ತೊಂದರೆ ಆದರೆ ನಾವು ಹಾಸ್ಪಿಟ್ಲ್ಗೆ ಹೋಗು ಮತ್ತು ಅಲ್ಲಿ ಸಫರ್ ಮಾಡು. ವಿ ಹ್ಯಾವ್ ಟು ಅವಾಯ್ಡ್ ದಟ್ ಒನ್. ಸೊ ಸೇಫ್ಟಿ ಅಟ್ ಹೋಮ್ ನಾವು ನೋಡಿದ್ವಿ, ಇನ್ ದ ಕಿಚನ್, ಇನ್ ದ ಬಾತ್ರೂಮ್. ಸೇಫ್ಟಿ ಅಟ್ ಸ್ಕೂಲ್ ನೋಡಿದ್ವಿ, ಸೇಫ್ಟಿ ಅಟ್ ಪ್ಲೇ ಗ್ರೌಂಡ್ ನೋಡಿದ್ವಿ. ಲೆಟ್ ಇಸ್ ಗೋ ಫಾರ್ ಟುಡೇ ಸೇಫ್ಟಿ ಆನ್ ರೋಡ್. ಆಫ್ಟರ್ವರ್ಡ್ಸ್ ಫಸ್ಟ್ ಏಡ್. ಸೊ ಹೀಗೆ ನಾವು ಲೆಟ್ ಅಸ್ ಗೋ ಫಾರ್ ದ ಲೆಸನ್. ನೋಡಿ, in the last lesson we studied about the safety at playground. Let us go for the safety on the road. ರಸ್ತೆ ಹೋಗೋಕೆ ಹೇಗೆ ಹೋಗಬೇಕು ನೋಡ್ತಾ ಇದ್ರಲ್ಲ ಮಕ್ಕಳ. ಕಾರ್ ಈಸ್ ಗೋಯಿಂಗ್ ಆನ್ ದ ರೋಡ್, ದ ಚೈಲ್ಡ್ ಈಸ್ ಗೋಯಿಂಗ್ ಆನ್ ದ ಫುಟ್ಪಾತ್. ಈ ಮಗುನ ಅಕಸ್ಮಾತ್ ಫುಟ್ಪಾತ್ ಬಿಟ್ಟು ರೋಡ್ಗೆ ಹೋದ್ರೆ ಏನಾಗುತ್ತೆ? ದೆರ್ ಈಸ್ ಎ ಚಾನ್ಸ್ ಆಫ್ ಗೋಯಿಂಗ್ ಟು ಬಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ. ಆದ್ದರಿಂದ ತಂದೆ ತಾಯಿ ಹೇಳ್ತಿರ್ತಾರೆ, ಟೀಚರ್ಸ್ ಹೇಳ್ತಿರ್ತಾರೆ, ದಾರಿ ಹುಷಾರು ಹೋಗ್ಬೇಕಪ್ಪ, ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬೇಕಪ್ಪ, ಅಕಸ್ಮಾತ್ ಹೊಡೆದ್ರೆ ನೀವು ಸತ್ತೋಗ್ಬಿಡ್ತೀರಿ ಅಂತ ಕೂಡ ಹೇಳ್ತಾರೆ. ರೋಡ್ ಆಕ್ಸಿಡೆಂಟ್ಸ್ ಆರ್ ಬ್ಯಾಡ್. ಒನ್ ಶುಡ್ ಬಿ ಮೋರ್ ಕೇರ್ಫುಲ್ ವೈಲ್ ವಾಕಿಂಗ್ ಆರ್ ಡ್ರೈವಿಂಗ್ ಇನ್ ದ ರೋಡ್. ದಾರಿಯಲ್ಲಿ ಹೋಗಬೇಕಾದ್ರೆ ಅಥವಾ ಸಣ್ಣ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ಆಲ್ವೇಸ್ ವಾಕ್ ಆನ್ ದ ಪೇವ್ಮೆಂಟ್. ಪೇವ್ಮೆಂಟ್ ಮೀನ್ಸ್ ಪಾತ್. ಎಂಥ ಪಾತ್? ಫುಟ್ಪಾತ್. ಇಫ್ ದೆರ್ ಈಸ್ ನೋ ಪೇವ್ಮೆಂಟ್, ವಾಕ್ ಕ್ಲೋಸ್ ಟು ದ ಸೈಡ್ ಆಫ್ ದ ರೋಡ್. ಅಕಸ್ಮಾತ್ ಎಲ್ಲೆಲ್ಲಾರು ಫುಟ್ಪಾತ್ ಇರಲಿಲ್ಲ ಅಂದರೆ ಸಾಧ್ಯವಾದರೂ ರೋಡ್ ತುದಿಗೆ ಹೋಗಬೇಕೆ ಹೊರತು ರೋಡ್ ಮಧ್ಯಕ್ಕೆ ವಿ ಶುಡ್ ನಾಟ್ ಗೋ. ವಿ ಶುಡ್ ನಾಟ್ ಗೋ ಇನ್ ದ ಮಿಡಲ್ ಆಫ್ ದ ರೋಡ್, ಬಟ್ ವಿ ಹ್ಯಾವ್ ಟು ಗೋ ಇನ್ ದ ಸೈಡ್ ಆಫ್ ದ ರೋಡ್. ಕ್ರಾಸ್ ದ ರೋಡ್ ಓನ್ಲಿ ಅಟ್ ದ ಜೀಬ್ರಾ ಕ್ರಾಸಿಂಗ್. ಅದು ಕೂಡ ಹೆಂಗೆ ಬೇಕಂಗೆ ಕ್ರಾಸ್ ಮಾಡೋಂಗಿಲ್ಲ. ದೊಡ್ಡ ದೊಡ್ಡ ಸಿಟಿ ಒಳಗೆ ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಅಂತ ಗೆರೆ ಹಾಕಿರ್ತಾರೆ. ಸೊ ವಿ ಹ್ಯಾವ್ ಟು ಗೋ ಬೈ ದಟ್ ರೋಡ್ ಓನ್ಲಿ. ಅದರ್ವೈಸ್ ಬೇರೆ ಕಡೆಗೆ ಹೋದರೆ ಚಾನ್ಸಸ್ ಆಫ್ ಆಕ್ಸಿಡೆಂಟ್ಸ್ ಆರ್ ದೇರ್. ಇಫ್ ದೆರ್ ಈಸ್ ಗ್ರೀನ್ ಲೈಟ್, ಗೊತ್ತಲ್ಲ ಮಕ್ಕಳ, ರೆಡ್ ಲೈಟ್ ಇದ್ದರೆ ವಿ ಶುಡ್ ನಾಟ್ ಗೋ, ಗ್ರೀನ್ ಲೈಟ್ ಇದ್ದರೆ ನಾವು ಮುಂದೆ ಹೋಗಬೇಕು ಅಂತ. ಸೊ ದಿಸ್ ಈಸ್ ದ ಅಂಡ್ ಫಾರ್ ಪೆಡೆಸ್ಟ್ರಿಯನ್ಸ್ ಅಂದರೆ ಪಾದಚಾರಿಗಳಿಗೋಸ್ಕರ ಇರೋ ದಾರಿ. ಇಫ್ ದೆರ್ ಇಸ್ ನೋ ಜೀಬ್ರಾ ಕ್ರಾಸಿಂಗ್, ಲುಕ್ ಬೋತ್ ವೇಸ್. ಫಸ್ಟ್ ಆನ್ ದ ರೈಟ್ ಸೈಡ್, ದೆನ್ ಆನ್ ದ ಲೆಫ್ಟ್ ಆ್ಯಂಡ್ ಅಗೈನ್ ಆನ್ ದ ರೈಟ್. ಏನು ಮಾಡಬೇಕು? ಅಕಸ್ಮಾತ್ ಜೀಬ್ರಾ ಕ್ರಾಸಿಂಗ್ ಇದ್ದರೆ ಅದ್ರ ಮೂಲಕ ಹೋಗೋಣ. ಒಂದು ವೇಳೆ ಜೀಬ್ರಾ ಕ್ರಾಸಿಂಗ್ ಇಲ್ಲ ಅಂದರೆ ಅಲ್ಲಿ ಏನಿಲ್ಲಪ್ಪ, ಆದರೆ ದಾಟಲೇಬೇಕು. ವಿ ಹ್ಯಾವ್ ಟು ಕ್ರಾಸ್ ದ ರೋಡ್. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಹಾಗೆ ಮಾಡಬೇಕು, ಲೆಫ್ಟ್ ನೋಡೋಕು ಯಾರು ಇಲ್ಲ, ಆಮೇಲೆ ರೈಟ್ ನೋಡೋಕು, ಆಮೇಲೆ ಯಾರೂ ಇಲ್ಲ, ಮತ್ತೊಂದು ಸರಿ ಲೆಫ್ಟ್ ನೋಡೋಕು. ಸರ್ರಂತ ಅದು ಬೇರೆ ದಾಟಬೇಕು. ಅಲ್ಲಿ ವೆಹಿಕಲ್ ಇದೆ, ನಾನು ಅಷ್ಟರೊಳಗೆ ದಾಟ್ತೀನಿ ಅಂತ ನಾವು ಹೋದರೆ ನಾವು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಭಾಳ ಇರ್ತವೆ. ಆಕ್ಸಿಡೆಂಟ್ ಆಮೇಲೆ ಉಳಿಯೋಕ್ಕೆ ಸಾಧ್ಯವಿಲ್ಲ. 5 ನಿಮಿಷ ವೆಯ್ಟ್ ಮಾಡಿದ್ರು, ದೇರ್ ಈಸ್ ನೋ ಲಾಸ್. ಫಸ್ಟ್ ಆನ್ ಎ ರೈಟ್ ಸೈಡ್, ದೆನ್ ಆನ್ ದ ಲೆಫ್ಟ್ ಆ್ಯಂಡ್ ಅಗೇನ್ ಆನ್ ದಿ ರೈಟ್. ಈ ಕಡೆ ಆ ಕಡೆ ನೋಡ್ತಾನೆ ಇರಬೇಕು. ಇಫ್ ದ ರೋಡ್ ಈಸ್ ಕ್ಲಿಯರ್, ದೆನ್ ಕ್ರಾಸ್ ದ ರೋಡ್ ಬೈ ಟೇಕಿಂಗ್ ಲಾಂಗ್ ಆ್ಯಂಡ್ ಫರ್ಮ್ ಸ್ಟೆಪ್ಸ್. ಫಾಸ್ಟಾಗಿ ಹೋಗಬೇಕು. ಡೂ ನಾಟ್ ರನ್ ವೈಲ್ ಕ್ರಾಸಿಂಗ್ ದ ರೋಡ್. ಓಡಬೇಡಿ. ಓಡಿದ್ರೆ ಮತ್ತೆ ಬೀಳ್ತೀರಾ. ಬಿದ್ಮೇಲೆ ವೆಹಿಕಲ್ ಬಂತು ಅಂದರೆ ವಿ ಕಾಂಟ್ ಅವಾಯ್ಡ್. ಅದರಿಂದ ಓಡಬೇಡಿ, ಆದಷ್ಟು ಫಾಸ್ಟ್ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್ ಯುವರ್ ಜರ್ನಿ ಇನ್ ಟೈಮ್, ಡೂ ನಾಟ್ ರಶ್. ಸ್ಕೂಲ್ ಲೇಟ್ ಆಯಿತು ಅಂತ ಓಡೋಡಿ ಬಂದು ಬೀಳೋದು ಬೇಡ. ಡೂ ನಾಟ್ ಸ್ಟಾರ್ಟ್ ಜರ್ನಿ ಇನ್ ಟೈಮ್. ಬೇಗ ಹೊರಡಿ, ನಿಧಾನಕ್ಕೆ ಬನ್ನಿ. ಡೂ ನಾಟ್ ರಶ್. ಅದಕ್ಕೆ ಅವಸರ ಮಾಡೋಕ್ಕೆ ಹೋಗಬೇಡಿ. ಆಲ್ವೇಸ್ ಒಬೇ ದ ಟ್ರಾಫಿಕ್ ರೈಲ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಸಿಗ್ನಲ್ಸ್. ಗ್ರೀನ್ ಲೈಟ್ ಬಂದಾಗ ಹೋಗಬೇಕು, ರೆಡ್ ಲೈಟ್ ಬಂದಾಗ ಸ್ಟಾಪ್ ಮಾಡಬೇಕು. ಯು ನೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಹ್ಯಾವ್ ಟು ಫಾಲೋ ದ ಟ್ರಾಫಿಕ್ ಲೈಟ್ಸ್ ಆ್ಯಂಡ್ ಸಿಗ್ನಲ್ಸ್ ಆಲ್ಸೋ. ಸೊ ದೇ ಆರ್ ಗೋಯಿಂಗ್ ಟು ಗಿವ್ ಸಮ್ ಆ್ಯಕ್ಟಿವಿಟಿ. ನಿಮಗೊಂದು ಕೆಲಸ ಕೊಡ್ತಿದ್ದಾರೆ. ಹಿಯರ್ ಈಸ್ ಎ ವಾರ್ಮಿಂಗ್ ಆಫ್ ದ ಪೀಪಲ್ ಹೂ ಡ್ರೈವ್ ಟೂ ಫಾಸ್ಟ್. ರೈಟ್ ಒನ್ ಮೋರ್ ಸಚ್ ವಾರ್ಮಿಂಗ್ ದ ಅದರ್ ಬೋರ್ಡ್. ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಸ್ಪೀಡಾಗಿ ಹೋಗೋದು ಭಾರಿ ಖುಷಿ, ಆದರೆ ಏನಾದ್ರು ಆಯಿತು ಅಂದರೆ ಗಾಯಬ್. ನಾವೇ ಹೋಗ್ಬಿಡ್ತೀವಿ. ಆದ್ದರಿಂದ ಸ್ಪೀಡ್ ಥ್ರಿಲ್ಸು, ಸ್ಪೀಡ್ ಚೆನ್ನಾಗಿರುತ್ತೆ, ಹಾಗೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ಬೋದಲ್ಲ ಮಕ್ಕಳ. ಹಾಗೆಯೇ ಏನಾದ್ರು ಒಂದು ಸ್ಲೋಗನ್ ಕೊಡಿ ಅಂತ ಹೇಳಿದರೆ ಇದೇ ಥರ ಒಂದು ಸ್ಲೋಗನ್ ಕೊಡಿ. ಫಾಸ್ಟ್ ಹೋದರೆ ನಮಗೇನಾಗುತ್ತೆ, ಅದು ಕೊಲ್ಲುವಂಥ ಸಂದರ್ಭ ಇರ್ತದೆ. ಸೇಫ್ಟಿ ರೂಲ್ಸು ಬಹಳ ಮುಖ್ಯ. ಸೊ ಲೆಟ್ ಅಸ್ ಗೋ ಫಾರ್ ದ ಅನದರ್ ಫಸ್ಟ್ ಏಡ್. ಸೊ ಇಷ್ಟೆಲ್ಲ ಆದಮೇಲೆ ಅಕಸ್ಮಾತ್ ಏನಾದ್ರು ಆಯ್ತು ಅಂತ ಇಟ್ಕೊಳ್ಳಿ. ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಡೂ ದ ಫಾಸ್ಟ್ನೆಸ್. ಏನು ಮಾಡಬೇಕಾಗುತ್ತೆ ಹೇಳಿ? ಈಗ ಫಸ್ಟ್ ಏಡ್. ಫಸ್ಟ್ ಏಡ್ ಈಸ್ ದ ಇಮಿಡಿಯೇಟ್ ಹೆಲ್ಪ್ ವಿ ಗಿವ್ ಟು ಎ injured or sick person before the doctor arrives.
ಫಸ್ಟ್ ಏಡ್ ಈಸ್ ಇಮಿಡಿಯೇಟ್ ಹೆಲ್ಪ್. ನಾವು ಮಾಡಬೇಕಾಗಿರೋದೇನು, ಡಾಕ್ಟರ್ ಸಿಗೋಕ್ಕಿಂತ ಮೊದಲೇ ಇಂಜೂರ್ಡ್ ಆರ್ ಸಿಕ್, ಯಾರಿಗಾದರೂ ತೊಂದರೆ ಆಗಿದ್ರೆ, ಕಾಯಿಲೆ ಆಗಿದ್ರೆ ನಾವೇನು ಮಾಡೋಕ್ಕಾಗುತ್ತೆ, ಡಾಕ್ಟರ್ ಬರೋಕ್ಕಿಂತ ಮೊದಲು ಯು ಹ್ಯಾವ್ ಟು ಟೇಕ್ ದ ಫಸ್ಟ್ ಏಡ್. ಸಚ್ ಹೆಲ್ಪ್ ಕ್ಯಾನ್ ಸೇವ್ ಲೈಫ್ ಆರ್ ಪ್ರಿವೆಂಟ್ ಪರ್ಮನೆಂಟ್ ಇಂಜುರಿ. ಅಷ್ಟು ಕೇರ್ ತೊಗೊಂಡ್ರು ಸಾಕು, ನಮಗೆ ಆ ದೊಡ್ಡ ಗಾಯ ಆಗೋದನ್ನ ತಪ್ಪಿಸ್ಬಿಡುತ್ತೆ. ಸೊ ಕರೆಕ್ಟ್ ನಾಲೆಡ್ಜ್ ಆಫ್ ಫಸ್ಟ್ ಏಡ್ ಈಸ್ ಯೂಸ್ಫುಲ್ ಟು ಎವ್ರಿ ಒನ್ ಇನ್ ಕೇಸ್ ಆಫ್ ಎನ್ ಎಮರ್ಜೆನ್ಸಿ. ಈ ಫಸ್ಟ್ ಏಡು, ಪ್ರಥಮ ಚಿಕಿತ್ಸೆ, ಬಿದ್ದ ತಕ್ಷಣ ಏನು ಮಾಡಬೇಕು ಅನ್ನೋದು ನಮ್ಗೆ ಬಹಳ ಅಗತ್ಯ. ಯು ಶುಡ್ ಬಿ ನೋನ್ ಟು ಎವ್ರಿ ಒನ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಕಾಮನ್ ಎಮರ್ಜೆನ್ಸೀಸ್ ದಟ್ ನೀಡ್ ಫಸ್ಟ್ ಏಡ್ ಆರ್ ಬ್ಲೀಡಿಂಗ್ ವುಂಡ್ಸ್, ಬರ್ನ್ಸ್, ಫೇಂಟ್ ಆ್ಯಂಡ್ ಇನ್ಸೆಕ್ಟ್ಸ್ ಬೈಟ್ಸ್ ಆ್ಯಂಡ್ ಸ್ನೇಕ್ ಬೈಟ್ಸ್. ತಕ್ಷಣ ನಾವು ಯಾವ ಕೇರ್ ತಗೋಬೇಕು, ನೀರ್ ಫಸ್ಟ್ ಏಡ್ ಆರ್ ಬ್ಲೀಡಿಂಗ್ ವೂಂಡ್ಸ್, ಬಿದ್ದುಬಿಡ್ತೀವಿ, ರಕ್ತ ಸುರಿತಾ ಇರ್ತದೆ, ತಕ್ಷಣ ನಿಲ್ಲಿಸದೆ ಹೋದರೆ ರಕ್ತ ಭಾಳ ಹೋಗುತ್ತೆ, ಅದು ನಿಲ್ಲಿಸಲೇಬೇಕು. ಯು ಹ್ಯಾವ್ ಟು ಟೇಕ್ ಸಮ್ ಫಸ್ಟ್ ಏಡ್ ಸ್ಟೆಪ್ಸ್. ಬರ್ನ್ಸ್, ನಾವೇನೋ ಅಡುಗೆ ಮನೆಗೂ ಇದ್ದಕ್ಕಿದ್ದ ಹಾಗೆ ಬೆಂಕಿನೋ ಅಥವಾ ಸುಡೋದು ಅಥವಾ ಪಾತ್ರೆನೋ ಹಿಡಿದ್ಬಿಟ್ಟು ಸುಟ್ಟೋಗ್ಬಿಡ್ತದೆ, ಆಗಲೂ ಕೂಡ ಎಣ್ಣೆ ಬೀಳುತ್ತೆ, ಆಗಲೂ ಕೂಡ ಯು ಹ್ಯಾವ್ ಟು ಟೇಕ್ ಕೇರ್. ಫೇಂಟ್, ಇದ್ದಕ್ಕಿದ್ದಾಗೆ ಎಚ್ಚರ ತಪ್ಪಿದ್ಬಿಡ್ತಾರೆ, ಆಗ ಉಸಿರಾಡ್ದಾಗೆ ಕಷ್ಟ ಆಗಿರ್ತದೆ, ಅಂಥವ್ರ ಬಗ್ಗೆ ಯು ಹ್ಯಾವ್ ಟು ಟೇಕ್ ಏನಾದ್ರು ಒಂದು ಸ್ಟೆಪ್ ತಗೋಬೇಕು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮೊದಲು. ಆ್ಯಂಡ್ ಇನ್ಸೆಕ್ಟ್ ಬೈಟ್ಸ್ ಅಂದರೆ ಈ ಏನು ಸಣ್ಣ ಹುಳ, ಈ ಕೀಟಗಳು, ಜೇನು ಹುಳ ಇತ್ಯಾದಿ ಕಚ್ಚಿದ್ರೆ ಅದು ಕೂಡ ಸಮಸ್ಯೆ. ಆ್ಯಂಡ್ ಸ್ನೇಕ್ ಬೈಟ್ಸ್, ಹಾವು ಕಚ್ಚಿದ್ರು ತಕ್ಷಣ ಕೇರ್ ತಗೊಳ್ಳದೆ ಹೋದರೆ ನಮ್ಗೆ ಅದರಿಂದ ಹಾನಿಯಾಗೋದು ಸತ್ಯ ಮಕ್ಕಳೇ. ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಟೇಕ್ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ, ಮನೆಯಲ್ಲೇ ಮಾಡಬೇಕಾದ ಚಿಕಿತ್ಸೆ. ಇದು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಡಾಕ್ಟರ್ ಹತ್ರ ಹೋಗೋರು ಸರಿಯಾಗಿರ್ತೀವಿ, ಆಮೇಲೆ ಡಾಕ್ಟರ್ ಬೇರೆ ಔಷಧಿ ಕೊಡ್ತಾರೆ. ಬಿ ಕಾಮ್ ಆ್ಯಂಡ್ ಮೇಕ್ ದ ವಿಕ್ಟಿಮ್ ಕಂಫರ್ಟಬಲ್, ಮೇಕ್ ಹಿಮ್ ಲೈ ಡೌನ್. ಹಿಂಗೆ ಕಚ್ಚಿಬಿಡ್ತಪ್ಪ, ಹಿಂಗಾಗ್ಬಿಡ್ತಪ್ಪ ಅಂತ ವಿ ಶುಡ್ ನಾಟ್ ಡೂ ಇಟ್. ಹರಿ ಮಾಡಬಾರ್ದು, ಅವಸರ ಮಾಡಬಾರ್ದು, ಎದುರಿಸಬಾರ್ದು, ಸುಮ್ಮನೆ ಅದು ನಿಧಾನಕ್ಕೆ ಮೇಕ್ ಹಿಮ್ ಲೈ ಡೌನ್, ಅಲ್ಲಿ ಸ್ವಲ್ಪ ಮಲ್ಕೊಳ್ಳಪ್ಪ, ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಸಮಾಧಾನ ಮಾಡಬೇಕು. ಮನಸ್ಸಿಗೆ ಸಮಾಧಾನ, ಇಟ್ ಇಸ್ ಸೋ ಇಂಪಾರ್ಟೆಂಟ್. ಡೂ ನಾಟ್ ಗೆಟ್ ಫ್ರೈಟೆಂಡ್ ಆರ್ ಪ್ಯಾನಿಕಿ. ಅಯ್ಯೋ ಈಗಾಯ್ತಲ್ಲ, ಯು ಶುಡ್ ನಾಟ್ ಥಿಂಕ್. ನೋಡೋಣ, ಡಾಕ್ಟರ್ ಹತ್ರ ಹೋಗೋಣ, ವಾಟ್ ದ ಸಜೆಷನ್ ಹಿ ಈಸ್ ಗೋಯಿಂಗ್ ಟು ಗಿವ್, ವಿ ಹ್ಯಾವ್ ಟು ಥಿಂಕ್ ಇನ್ ದಟ್ ವೇ. ಡೂ ನಾಟ್ ಕ್ರೌಡ್ ಅರೌಂಡ್ ದ ಇಂಜೂರ್ಡ್ ಪರ್ಸನ್. ಅವ್ನು ಸುತ್ತ ಬಿದ್ದುಬಿಟ್ಟದೆ, ಗಾಯ ಆಗ್ಬಿಟ್ಟಿದೆ, ರಕ್ತ ಹೋಗ್ತಿದೆ, ಸುಮ್ಮನೆ ನಿಂತ್ಕೊಂಡು ಗಲಾಟೆ ಮಾಡಿದರೆ ಆ ಅವರಿಗೆ ಪೇಷಂಟ್ಗೆ ಉಸಿರಾಡೋಕ್ಕೂ ಆಗಲ್ಲ. ಇಂಜೂರ್ಡ್, ಗಾಯಗೊಂಡ ವ್ಯಕ್ತಿ ಸುತ್ತ ವಿ ಶುಡ್ ನಾಟ್ ಬಿ ಕ್ರೌಡ್, ಗುಂಪು ಸೇರಬಾರ್ದು. ಇಫ್ ದ ಇಂಜೂರ್ಡ್ ಪರ್ಸನ್ ಈಸ್ ಬ್ಲೀಡಿಂಗ್, ಸ್ಟಾಪ್ ದ ಬ್ಲೀಡಿಂಗ್ ವಿತ್ ಎ ಕ್ಲೀನ್ ಕಾಟನ್. ಅಕಸ್ಮಾತ್ ಅವ್ನು ರಕ್ತ ಬರಿಸಿತ್ತಪ್ಪ ಅಂದ್ರೆ ರಕ್ತ ನಿಲ್ಲಿಸ್ಬೇಕಾದ್ನಿ, ಸ್ಟಾಪ್ ದ ಬ್ಲೀಡಿಂಗ್, ಬರ್ತಿರೋ ರಕ್ತ ನಿಲ್ಲಿಸಬೇಕು. ಏನು ತೊಗೊಂಡು ಎ ಕ್ಲೀನ್ ಕಾಟನ್ ಆರ್ ಕ್ಲಾತ್ ಪ್ಯಾಡ್, ಕ್ಲೀನ್ ಕಾಟನ್ ತೊಗೊಂಡು ಅಥವಾ ಕಾಟನ್ ಕ್ಲೀನಾಗಿರೋ ಬಟ್ಟೆನ ತೊಗೊಂಡು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಒನ್ಸ್ ದ ಬ್ಲೀಡಿಂಗ್ ಸ್ಟಾಪ್ಸ್, ಕ್ಲೀನ್ ದ ವುಂಡ್ ವಿತ್ ಎನ್ ಆಂಟಿಸೆಪ್ಟಿಕ್ ಲೋಷನ್ ಲೈಕ್ ಡೆಟಾಲ್ ಆರ್ ಸ್ಯಾವ್ಲಾನ್. ಒನ್ಸ್ ದ ಬ್ಲೀಡಿಂಗ್ ಸ್ಟಾಪ್, ಅಕಸ್ಮಾತ್ ಬರ್ತಿರೋ ರಕ್ತ ನಿಲ್ತು ಅಂದ್ಬಿಟ್ರೆ ಕ್ಲೀನ್ ದ ವುಂಡ್, ಗಾಯ ಸ್ವಚ್ಛ ಮಾಡೋಣ. ಬೈ ವಾಟ್, ಹೇಗೆ ಸ್ವಚ್ಛ ಮಾಡೋದು? ವಿತ್ ಎನ್ ಆಂಟಿಸೆಪ್ಟಿಕ್ ಲೋಷನ್ ಲೈಕ್ ಡೆಟಾಲ್ ಆರ್ ಸ್ಯಾವ್ಲಾನ್. ಮನೆಯಲ್ಲಿ ಡೆಟಾಲ್ ಸ್ಯಾವ್ಲಾನ್ ಇಟ್ಕೊಂಡೇ ಇರಬೇಕು ಮಕ್ಕಳ. ಅಕಸ್ಮಾತ್ ಬಿದ್ದು ಗಾಯ ಆಯಿತು ಅಂದರೆ ತಕ್ಷಣ ಅದರಿಂದ ಸ್ವಚ್ಛ ಮಾಡಿದರೆ ನಮ್ಗೆ ಅದೇನಾಗ್ತದೆ, ಇನ್ಫೆಕ್ಷನ್ ಆಗಲ್ಲ. ಇನ್ಫೆಕ್ಷನ್ ಅಂದರೆ ಮತ್ತೆ ಬೇರೆ ಗಾಯ ಆಗಲ್ಲ. ಅದನ್ನ ತಪ್ಪಿಸ್ಕೋಬೇಕಪ್ಪ ಅನ್ನೋದಾದರೆ ವಿ ಮಸ್ಟ್ ಹ್ಯಾವ್ ದ ಡೆಟಾಲ್ ಆರ್ ಸ್ಯಾವ್ಲಾನ್. ಅದನ್ನ ಬಳಸಿದರೆ ಮಾತ್ರ ನಾವು ಕಂಟ್ರೋಲ್ ಆಗ್ತದೆ. ದೆನ್ ಕವರ್ ಇಟ್ ವಿತ್ ಎ ಬ್ಯಾಂಡೇಜ್. ಆಮೇಲೆ ಕೈಗೇನೋ ಗಾಯ ಆಗಿತ್ತು, ಅದು ಬ್ಲೇಡ್ ನಿಂತು, ಸ್ಯಾವ್ಲನ್ ಹಚ್ಚಿದ್ವಿ, ತಕ್ಷಣ ಒಂದು ಸಣ್ಣ ಬಿಳಿ ಬಟ್ಟೆ ತೊಗೊಂಡು ಬ್ಯಾಂಡೇಜ್. ನೆವರ್ ಲೀವ್ ಎ ವೂಂಡ್ ಎಕ್ಸ್ಪೋಸ್ಡ್, ಗಾಳಿಗೆ ಅಥವಾ ಧೂಳಿಗೆ ವಿ ಶುಡ್ ನಾಟ್ ಲೀವ್ ಇಟ್. ಅದಕ್ಕೆ ಬ್ಯಾಂಡೇಜ್ ಮಾಡದೆ ಬಿಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಸ್ ಡರ್ಟ್, ಫ್ಲೈಸ್ ಆ್ಯಂಡ್ ಜರ್ಮ್ಸ್ ಕ್ಯಾನ್ ಎಂಟರ್ ದ ವೂಂಡ್ ವಿಚ್ ಕಾಸ್ ಇನ್ಫೆಕ್ಷನ್. ಅಕಸ್ಮಾತ್ ಬ್ಯಾಂಡೇಜ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್? ಡರ್ಟ್ ಥಿಂಗ್ಸ್, ಅಲ್ಲೇನೋ ಪಾರ್ಟಿಕಲ್ಸ್ ಕೊಳಕು ಅಲ್ಲಿ ಕಾಣಿಸ್ಬೋದು. ಫ್ಲೈಸ್, ಸೊಳ್ಳೆ ಅಂತ ಕುತ್ಕೊಂಡ್ಬಿಡ್ತವೆ. ಆ್ಯಂಡ್ ಜರ್ಮ್ಸ್, ಸಣ್ಣ ಹುಳುಗಳು ಕಿತ್ಕೊಂಡು ಆಮೇಲೆ ಏನಾದ್ರು ಗಾಯ ಏನಾಗುತ್ತೆ, ಇನ್ಫೆಕ್ಷನ್, ಮತ್ತೇನೋ ಬೇರೆ ಕಾಯಿಲೆಗೆ ಅದು ಅವಕಾಶ ಮಾಡಿಕೊಡುತ್ತೆ. ಫಾರ್ ದಟ್ ರೀಸನ್ ಶುಡ್ ಬಿ ಡನ್, ಬ್ಯಾಂಡೇಜ್ ಶುಡ್ ಬಿ ಡನ್. ಡೂ ನಾಟ್ ಮೂವ್ ದ ಪೇಷಂಟ್ ಅಂಟಿಲ್ ಮೆಡಿಕಲ್ ಹೆಲ್ಪ್ ಈಸ್ ಅವೈಲಬಲ್. ಎಲ್ಲಿ ಬೇಕಲ್ಲಿ ತಕ್ಷಣ ಆಯ್ತು ನೋಡಪ್ಪ ಅಂತ ಕರ್ಕೊಂಡು ಹೋಗಬಾರ್ದು. ವಿ ಮಸ್ಟ್ ಟೇಕ್ ಇಟ್ ಟು ದ hospital and take the treatment from the doctor. Afterwards, we have to take that person to anywhere. If the cut is on the limb, raise it above. ಕಟ್ಟಿನ ಲಿಂಬ್, ಕೈಯಲ್ಲಾದರೆ ಕಟ್ಟಾಗಿದ್ರೆ ಕೈಯನ್ನು ಮೇಲೆತ್ಕೊಯ್ತಬೇಕು. ಯಾಕೆಂದರೆ ಲಿಂಬ್ ರೆಸ್ಟ್ ಆಫ್ ದಿ ಬಾಡಿ, ಆಮೇಲೆ ಅಬೌವ್ ದ ರೆಸ್ಟ್ ಆಫ್ ದಿ, ಉಳಿದ ಬಾಡಿಗಿಂತ ಆ ಕೈಯೋ ಏನು ಆ ಭಾಗ ಗಾಯ ಆಗಿರ್ತೋ ಮೇಲಿದ್ದರೆ ಹಾನಿ ಕಡಿಮೆ. ಪುಟ್ ಆನ್ ಐಸ್ ಪ್ಯಾಕ್ ಆನ್ ದಿ ವೂಂಡ್. ಎಷ್ಟೋ ಸಾರಿ ಐಸನ್ನು ಇಟ್ಟು ಕೂಡ ಆ ರಕ್ತ ಬರ್ತರನ್ನ ನಿಲ್ಲಿಸ್ಬಿಡ್ತಾರೆ. ವಿ ಕ್ಯಾನ್ ಯೂಸ್ ದ ಐಸ್ ಪ್ಯಾಕ್ ಫಾರ್ ದ ಸ್ಟಾಪಿಂಗ್ ಆಫ್ ದ ಬ್ಲೀಡಿಂಗ್. ಲೆಟ್ ದ ವಿಕ್ಟಿಮ್ ಡ್ರಿಂಕ್ ವಾಟರ್ ಎವ್ರಿ ಹಾಫ್ ಅನ್ ಅವರ್. ನೀರು ಕುಡಿಸೋದು ಮಾತ್ರ ವಿ ಶುಡ್ ನಾಟ್ ಫರ್ಗೆಟ್. ನೀರು ಆ ಮಕ್ಕಳಿಗೋ ದೊಡ್ಡವರಿಗೋ ಸಣ್ಣವ್ರಿಗೋ ನೀರು ಕುಡಿಸ್ಬೇಕು. ಆ ರೀತಿ ಕುಡಿಸಿದ್ರೆ ಏನಾಗುತ್ತೆ,
ಅವ್ರಿಗೆ ತೊಂದರೆ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ, ವಾಟ್ ದೇ ಆರ್ ಗೋಯಿಂಗ್ ಟು ಗಿವ್ ಸಜೆಷನ್, ಯು ಹ್ಯಾವ್ ಟು ಫಾಲೋ ಇಟ್. ಇಫ್ ಎ ಪರ್ಸನ್ ಹ್ಯಾಸ್ ಫೇಂಟೆಡ್, ರೆಸ್ಟ್ ಹಿಸ್ ಹೆಡ್ ಲೋಯರ್ ದ್ಯಾನ್ ಹಿಸ್ ಬಾಡಿ. ಅಕಸ್ಮಾತ್ ಅವನಿಗೇನಾದ್ರು ಫೇಂಟ್ ಅಂದರೆ ಎಚ್ಚರ ತಪ್ಪಿಡ್ತು ಅಂತ ಇಟ್ಕೊಳ್ಳಿ, ತಲೆ ತಿರುಗಿ ಬಿದ್ದುಬಿಟ್ಟ ಅಂತ ಇಟ್ಕೊಳ್ಳಿ. ಆಗ ರೆಸ್ಟ್ ಈಸ್ ಹೆಡ್ ಲೋಯರ್ ದ್ಯಾನ್ ಹಿಸ್ ಬಾಡಿ, ಅವನ ತಲೆ ಕೆಳಗೆ ಇಟ್ಕೊಳ್ಕು, ಅಲ್ಲಿ ಗಿಂಬು ಇಡಬಾರ್ದು. ದಿಸ್ ವಿಲ್ ಮೇಕ್ ಎಕ್ಸ್ಟ್ರಾ ಬ್ಲಡ್ ರೀಚ್ ದಿ ಬ್ರೈನ್, ಇನ್ನಷ್ಟು ಬ್ಲಡ್ಡು ಅವ್ನ ಬ್ರೈನಲ್ಲಿ ರೀಚ್ ಆಗಲಿಕ್ಕೆ ಅದು ಅವಕಾಶ ಕೊಡುತ್ತೆ. ಲೆಟ್ ಹಿಮ್ ರೆಸ್ಟ್ ಕ್ವೈಟ್ಲಿ, ಅವನು ರೆಸ್ಟ್ ತಗೊಳ್ಳಿ. ಎಷ್ಟು ಜಾಸ್ತಿ ರೆಸ್ಟ್ ತೊಗೊಂಡಷ್ಟು ಅವನ ಸಮಸ್ಯೆ ಕಮ್ಮಿ ಆಗ್ತವೆ. ನಿಧಾನವಾಗಿ ಹೇಳ್ತಾನೆ. ನಮಗೆಲ್ಲ ಗೊತ್ತಿದೆ, ಯಾರಾದರೂ ಎಚ್ಚರ ತಪ್ಪಿದರೆ ವಿ ಆರ್ ಗೋಯಿಂಗ್ ಟು ಪುಟ್ ದ ವಾಟರ್, ಅವ್ರ ಮುಖದ ಮೇಲೆ ವಾಟರ್ ಹಾಕಿ ಅವ್ರನ್ನ ಎಚ್ಚರಗೊಳಿಸ್ತೀವಲ್ಲ ಮಕ್ಕಳ, ಇಟ್ ಈಸ್ ನೋನ್ ಫ್ಯಾಕ್ಟ್. ಇನ್ ಕೇಸ್ ಆಫ್ ಎ ಬರ್ನ್, ಅಕಸ್ಮಾತ್ ಸುಟ್ಟಿದ್ದೆ ಅಂದರೆ, ನಾವೇನಾದ್ರು ಅಡುಗೆ ಮಾಡ್ತಾ ಸುಟ್ಕೊಂಡ್ರೆ ಅಥವಾ ಊಟ ಮಾಡ್ತಾ ಸುಟ್ಕೊಂಡ್ರೆ ಅಥವಾ ಪಾತ್ರೆ ಮುಟ್ಟಿ ಸುಟ್ಕೊಂಡ್ರೆ, pour some clean cold water on the affected area of the area, or put some ice. ಆಗ ಏನು ಸುಟ್ಟಿರುತ್ತೋ ಆ ಭಾಗಕ್ಕೆ ಏನಾಗಬೇಕು, ನಾವು ಮತ್ತೇನಾಗಬೇಕು, ಕೋಲ್ಡ್ ವಾಟರ್ ಹಾಕಬೇಕು ಅಥವಾ ಐಸ್ ಇಡಬೇಕು. ಅಪ್ಲೈ ಸಮ್ ಆ್ಯಂಟಿಸೆಪ್ಟಿಕ್ ಕ್ರೀಮ್ ವಿತ್ ಎ ಪ್ಯಾಡ್ ಆಫ್ ಕಾಟನ್. ಅಪ್ಲೈ ಸಮ್ ಆ್ಯಂಟಿಸೆಪ್ಟಿಕ್ ಕ್ರೀಮ್, ಅದರಲ್ಲಿ ಕಾಟನ್ ಇಟ್ಟು ಅದು ಆ್ಯಂಟಿಸೆಪ್ಟಿಕ್ ಕ್ರೀಮ್ ಇಟ್ಟರೆ ಮೆಡಿಕಲ್ ಅಡ್ವೈಸ್ ಇಸ್ ನೆಸರಿ ಇನ್ ದಿಸ್ ಕೇಸ್. ಕೈ ಸುಟ್ಟ ಮೇಲೆ ನಾವು ಹಾಗೆ ಕೂತ್ಕೋಬಾರ್ದು. ಅಕಸ್ಮಾತ್ ಕುಯ್ಯೋದ್ರೆ ಕೈ ಮೇಲೆ ಬಿಡಿಸ್ಕೊತೀವಿ, ಕೈಯೆಲ್ಲ ಬೊಬ್ಬೆ ಬರುತ್ತೆ, ತಕ್ಷಣ ವೈದ್ಯರ ಹತ್ರ ಹೋಗಬೇಕು. ಅಷ್ಟರೊಳಗೆ ತಣ್ಣೀರು ಹಾಕ್ಕೊಂಡು ಹೋಗಿ ಅಂತ ದೇ ಆರ್ ಗೋಯಿಂಗ್ ಟು ಗಿವ್ ಸಜೆಷನ್ಸ್. ಇನ್ಸೆಕ್ಟ್ ಬೈಟ್ಸ್ ಹೇಳಿನಲ್ಲ, ಜೇನುಹುಳ ಕಚ್ಚುವುದು, ಚೇಳು ಕಚ್ಚುವುದು, ಹಾವು ಕಚ್ಚುವುದು, ಆರ್ ಸ್ಟಿಂಗ್ಸ್ ಆರ್ ಪೇನ್ಫುಲ್. ವಾಶ್ ದ ಅಫೆಕ್ಟೆಡ್ ಸ್ಪಾಟ್, ಯಾವ ಭಾಗ ಕಚ್ಚಿರೋದನ್ನು ಮೊದಲು ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು. ವಿ ಹ್ಯಾವ್ ಟು ಕ್ಲೀನ್ ಇಟ್ ಆ್ಯಂಡ್ ವಿತ್ ಲೈಮ್ ವಾಟರ್. ಲೈಮ್ ವಾಟರ್ ಅಂದರೆ ಯಾವುದು, ಸುಣ್ಣದ ನೀರಿನಲ್ಲಿ ಅದನ್ನು ಸ್ವಚ್ಛ ಮಾಡ್ಕೋಬೇಕು. ಪುಟ್ ಐಸ್ ಆನ್ ದ ಅಫೆಕ್ಟೆಡ್ ಸ್ಪಾಟ್, ಎಲ್ಲಿ ಕಚ್ಚಿರುತ್ತೋ ಆ ಭಾಗಕ್ಕೆ ತಕ್ಷಣ ಐಸ್ ಇಟ್ಬಿಡಬೇಕು. ಆಗ ಬಾಡಿ ಒಳಗೆ ಹೋಗೋದಿಲ್ಲ, ಅಲ್ಲೇ ಗಟ್ಟಿಯಾಗ್ಬಿಡುತ್ತೆ. ಅಪ್ಲೈ ಎ ಪೇಸ್ಟ್ ಆಫ್ ಬೇಕಿಂಗ್ ಸೋಡಾ ಆರ್ ಕೋಲ್ಡ್ ಕ್ರೀಮ್. ಇನ್ನೂ ಬೇಕಾದರೆ ಬೇಕಿಂಗ್ ಸೋಡಾ, ಮನೆ ಸೋಡಾ ಅಂತ ಇಟ್ಕೊಂಡಿರ್ತೀವಲ್ಲ, ಅದನ್ನ ಸ್ವಲ್ಪ ಅದ್ರ ಮೇಲೆ ಉದುರಿಸಿದ್ರೆ ಸ್ವಲ್ಪ ಅದು ಕಡಿಮೆ ಆಗುತ್ತೆ. ಆ್ಯಂಡ್ ಕೋಲ್ಡ್ ಕ್ರೀಮ್ ಕೂಡ ಬಳಸ್ಬೋದು. ಎ ಸಾಫ್ಟ್ ಪ್ಯಾಡ್ ಸೋಕ್ಡ್ ಇನ್ ಅಮೋನಿಯಾ ವಾಟರ್ ಕ್ಯಾನ್ ಆಲ್ಸೋ ಹೆಲ್ಪ್ ಟು ರಿಲೀವ್ ಪೇಯ್ನ್. ಅನ್ನೋ ಕಮ್ಮಿ ಮಾಡೋಕ್ಕಾರೆ ಅಮೋನಿಯಾ ವಾಟರ್ ಇದ್ದರೆ ಅದನ್ನು ಕೂಡ ಒಂದು ಪ್ಯಾಕ್ ಹಾಕ್ಬೋದು. ರಿಲೀವ್ ಪೇಯ್ನ್, ಟು ಲೆಸೈ ದ ಪೇಯ್ನ್, ಟು ರೆಡ್ಯೂಸ್ ದ ಪೇಯ್ನ್, ಟು ಮಿನಿಮೈಸ್ ದ ಪೇಯ್ನ್ ಕಮ್ಮಿ ಮಾಡಲಿಕ್ಕೆ. ಅಪ್ಲೈ ಕ್ಯಾಲಮಿನ್ ಲೋಷನ್ ಇಫ್ ದೆರ್ ಈಸ್ ಇಚ್ಚಿಂಗ್ ಅಂದರೆ ನೋವು, ಒಂಥರ ಗಾಯ, ಒಂಚೂರು ಕಡಿತ, ಇವೆಲ್ಲ ಇದ್ದರೆ ಏನು ಮಾಡಬೇಕು, ಕ್ಯಾಲಮಿನ್ ಲೋಷನ್ ಕೂಡ ಯು ಕ್ಯಾನ್ ಯೂಸ್. ದೀಸ್ ಆರ್ ದ ಫಸ್ಟ್ ಮೇಡ್ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್. ಸೊ ಇಟ್ ಈಸ್ ಗುಡ್ ಟು ಹ್ಯಾವ್ ನಾಲೆಡ್ಜ್ ಆಫ್ ಫಸ್ಟ್ ಏಡ್. ಇಟ್ ಮೇಕ್ಸ್ ಅಸ್ ಪ್ರಿಪೇರ್ ಫಾರ್ ಅನ್ ಎಮರ್ಜೆನ್ಸಿ. ನಾವೆಲ್ಲರೂ ಈ ಫಸ್ಟ್ ಏಡ್ ನಾಲೆಡ್ಜ್ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಎಮರ್ಜೆನ್ಸಿ ತಕ್ಷಣ ಯಾವ ಕ್ಷಣಕ್ಕೆ ಯಾರಿಗಾಗುತ್ತೋ ಆಗೋದು ಬೇಕೇ ಬೇಕಾಗುತ್ತೆ. But first you should remember that follow the safety rules which can prevent accidents. ಈ ಆಕ್ಸಿಡೆಂಟ್ ತಪ್ಪಿಸ್ಕೊಳ್ಳೋದು ಒಳ್ಳೆಯದೇ ಹೊರತು ಆಕ್ಸಿಡೆಂಟ್ ಆದಮೇಲೆ ಏನೇನು ಬೇಕು ಅನ್ನೋದಕ್ಕಿಂತ we should avoid the accidents. How to avoid the accidents? We must go slowly. We must follow road rules and we must take care of ourselves and also others. ಈ ಥರ ಹೋದರೆ ಆಕ್ಸಿಡೆಂಟ್ಸು ಆಗಲ್ಲ, ಮತ್ಯಾವುದೂ ಆಗಲ್ಲ. We should not be hurry in going. ಮಕ್ಕಳೇ, ಇಷ್ಟು ತನಕ ಓದಿದ್ವಲ್ಲ, what the things we studied? We can avoid accidents if we are careful. ಭಾಳ ಕೇರ್ಫುಲ್ ಆಗಿದ್ವಿ ಅಂದರೆ ನಮ್ಗೆ ಆಕ್ಸಿಡೆಂಟ್ ಆಗಲ್ಲ. ಹೆಂಗೆ ಬೇಕಂಗೆ ನುಗ್ಗಿದ್ವಿ ಅಂದರೆ ಆಕ್ಸಿಡೆಂಟ್ ಆಗುತ್ತೆ. We must follow safety rules. Should be followed all the time and at every place. ಅಲ್ಲ, ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು ಯಾವಾಗಲೂ, ಅಟ್ ಎವ್ರಿ ಪ್ಲೇಸ್, ಎಲ್ಲಿ ಹೋದ್ರು. ನಾಟ್ ಇನ್ ದ ಹೋಮ್, ನಾಟ್ ಇನ್ ದ ಸ್ಕೂಲ್, ಎವ್ರಿವೇರ್. ಅಟ್ ಹೋಮ್, ಡೂ ನಾಟ್ ರನ್ ಆರ್ ಆನ್ ದ ವೆಟ್ ಫ್ಲೋರ್ ಆರ್ ಇನ್ ಎ ರೂಮ್ ವಿತ್ ಫರ್ನಿಚರ್ ರೂಮಲ್ಲಿ ಹೆಂಗೆ ಬೇಕಂಗೆ ನುಗ್ಗಿದ್ರೆ ನಮ್ಮ ಕಾಲಿಗೋ ತಲೆಗೆ ಪೆಟ್ಟಾಗೋದು ಖಾಯಂ. ಅದರಿಂದ ವಿ ಶುಡ್ ನಾಟ್ ರನ್. ಇನ್ ದ ಬಾತ್ರೂಮ್, ಟೇಕ್ ಕೇರ್ ದಟ್ ದ ಫ್ಲೋರ್ ಈಸ್ ಡ್ರೈ ಆ್ಯಂಡ್ ದೆರ್ ಇಸ್ ನೋ ಶಾಂಪೂ ಆರ್ ಸೋಪ್ ಆನ್ ದಿ ಫ್ಲೋರ್. ಬಚ್ಚನ ಮನೆಯಲ್ಲಿ ಏನಿರಬಾರ್ದು, ಸೋಪ್ ನೀರಿರಬಾರ್ದು, ಹಾಗೆಯೇ ಶಾಂಪು ಇರಬಾರ್ದು. ಅವಿದ್ರೆ ಏನು ಮಾಡ್ತೇವೆ, ನಾವು ಜಾರಿ ಬಿಡ್ತೀವಿ. ಬಿದ್ದ ಮೇಲೆ ದೊಡ್ಡವರಂತೂ ಕೈಯೋ ಕಾಲ ಮುರ್ಕೊಂಡೇ ಬಿಡ್ತಾರೆ. ಇನ್ ದ ಕಿಚನ್, ಡೂ ನಾಟ್ ಪ್ಲೇ ವಿತ್ ಮ್ಯಾಚಸ್, ಗ್ಯಾಸ್ ಸ್ಟವ್ ಆರ್ ನೈಫ್ಸ್. ಡೂ ನಾಟ್ ಪ್ಲೇ ವಿತ್ ಮ್ಯಾಚ್ ಸ್ಟಿಕ್ ತೊಗೊಳ್ಳೇಬೇಡಿ, ಬೆಂಕಿ ಪಟ್ಟ ಮುಟ್ಲೇಬೇಡಿ, ಗ್ಯಾಸ್ ಸ್ಟವ್ ಹತ್ರ ಹೋಗಬೇಡಿ, ಚಾಕು ಹತ್ರ ಹೋಗಬೇಡಿ ಅಂತ ದೇ ಆರ್ ಗೋಯಿಂಗ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಅಟ್ ಸ್ಕೂಲ್, ಡೂ ನಾಟ್ ರನ್ ಆನ್ ದ ಸ್ಟೇರ್ಸ್ ಆರ್ ಸ್ಲೈಡ್ ಆನ್ ದ ಬ್ಯಾನಿಸ್ಟರ್. ಅದೇನು ಸ್ಟೇರ್ ಕೇಸ್ನಲ್ಲಿ ಆ ಕಡೆ ಈ ಕಡೆ ಸೈಡ್ಲಿ ಇಟ್ಕೊಂಡು ಓಡಾಡ್ತಾರೆ, ಜಾರ ಗುಣ ಬಹಳ ಮಕ್ಕಳಲ್ಲಿದೆ. ವಿ ಶುಡ್ ನಾಟ್ ಡೂ ಇಟ್. ಬಿದ್ದರೆ ಕೈಯೋ ಕಾಲೋ ತಲೆಯೋ ಹೊಡೆದೋಗೋದು ಖಚಿತ. ಬಿ ಕೇರ್ಫುಲ್ ವೈ ಕ್ರಾಸಿಂಗ್ ದ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಮಾತ್ರ ಭಾಳ ಹುಷಾರಾಗಿರಬೇಕು, ಮರಿಬೇಡಿ ಮಕ್ಕಳ. ವಿ ಮಸ್ಟ್ ಹ್ಯಾವ್ ಎ ನಾಲೆಡ್ಜ್ ಆಫ್ ಫಸ್ಟ್ ಏಡ್ ಟು ಫೇಸ್ ಎಮರ್ಜೆನ್ಸೀಸ್ ಲೈಕ್ ಬ್ಲೀಡಿಂಗ್ wounds ಆ್ಯಂಡ್ ಫೇಂಟಿಂಗ್, ಇನ್ಸೆಕ್ಟ್ ಬೈಟ್ಸ್ ಆ್ಯಂಡ್ ಸ್ನೇಕ್ ಬೈಟ್ಸ್. ಜೊತೆಗೆ ವಿ ಮಸ್ಟ್ ಹ್ಯಾವ್ ದ ಫಸ್ಟ್ ಏಡ್ ನಾಲೆಡ್ಜ್ ಫಾರ್ ವಾಟ್ ಏನಾಗ್ತದೆ. ನಮಗೇನಾದ್ರು ತೊಂದರೆ ಆಗಿ ಬ್ಲೀಡಿಂಗ್ ಆಯಿತು ಅಂದರೆ, ವೂಂಡ್ಸ್ ಗಾಯ ಆದರೆ ಈಗ ತಕ್ಷಣ ಏನು
ಕೇರ್ ತೊಗೋಬೇಕು. ಹಾಗೆಯೇ ಫೇಂಟಿಂಗ್, ಯಾರಾದರೂ ಅಕಸ್ಮಾತ್ ಎಚ್ಚರ ತಪ್ಪಿಟ್ರೆ ವಾಟ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್. ಇನ್ಸೆಕ್ಟ್ ಬೈಟ್ಸ್, ಯಾವ್ದಾರು ಕೀಟ ಕಚ್ಚೇರಿ ಏನು ಮಾಡಬೇಕು, ಅಂಡ್ ಸ್ನೇಕ್ ಬೈಟ್ಸ್, ಹಾವು ಕಚ್ಚೇರಿ ತಕ್ಷಣ ಏನು ಮಾಡಬೇಕು, ಇವೆಲ್ಲಕ್ಕೂ ಕೂಡ ನಾವು ಯು ಹ್ಯಾವ್ ಟು ಲರ್ನ್ ಫಸ್ಟ್ ಏಡ್. ಗೊತ್ತಾಯ್ತಾ ಮಕ್ಕಳು? ಇಷ್ಟೊಂದು ವಿಷಯ ನಿಮ್ಗೆ ಗೊತ್ತಾಯಿತು ನೋಡಿ. ಥಿಂಕ್ ಅಂಡ್ ಆನ್ಸರ್. ವಿಚ್ ಥಿಂಗ್ಸ್ ಶುಡ್ ವಿ ನಾಟ್ ಪ್ಲೇ ವಿತ್, ಯಾವುದ್ರ ಜೊತೆಗೆ ಆಟ ಆಡಬಾರ್ದು. ಟೆಡ್ಡಿ ಬಿಯರ್, ಡಾಲ್ ಆ್ಯಂಡ್ ಮ್ಯಾಚಸ್. ಟೆಡ್ಡಿ ಬಿಯರ್ ಆಡಿದ್ರೆ ಏನನ್ನಲ್ಲ, ಡಾಲಲ್ಲಿ ಆಡಿದ್ರೆ ಏನಲ್ಲ. ಮ್ಯಾಚಸ್ ಜೊತೆಗೆ ಆಡೋಕ್ಕಾರೆ ಎಲ್ಲರ ಅಕಸ್ಮಾತ್ ಬೆಂಕಿ ಹತ್ತು ಅಂದರೆ ಏನಾಗಿದೆ, ಬೆಂಕಿ ಹತ್ತು ಉರಿದೇ ಬಿಡುತ್ತೆ. ವಿ ಶುಡ್ ನಾಟ್ ಡೂ ದಿಸ್ ವಿತ್ ವೆಟ್ ಹ್ಯಾಂಡ್ಸ್. ಒದ್ದೆ ಕೈಲಿ ಏನು ಮಾಡಬಾರ್ದು. ಸ್ವಿಚಿಂಗ್ ಆನ್ ದ ಫ್ಯಾನ್, ಟೇಕಿಂಗ್ ವಾಟರ್ ಫ್ರಮ್ ದ ಜಗ್, ಸ್ವಿಚಿಂಗ್ ಆನ್ ದ ಫ್ಯಾನ್. ಆಮೇಲೆ ಪಿಕ್ಕಿಂಗ್ಗೆ ಬಕೆಟ್ ಎತ್ತಿದ್ರೂ ಸಮಸ್ಯೆ ಇಲ್ಲ, ವಾಟರ್ ತೊಗೊಂಡ್ರೂ ಸಮಸ್ಯೆ ಇಲ್ಲ. ಆದರೆ ಎಲೆಕ್ಟ್ರಿಸಿಟಿ ಸ್ವಿಚ್ಚನ್ನು ಆನ್ ಮಾಡಿದಾಗ ಕೈ ವೆಟ್ಟಾಗಿದ್ದರೆ ಶಾಕ್ ಹೊಡೆಯೋ ಚಾನ್ಸಸ್ ಭಾಳ ಇರ್ತವೆ. ಇನ್ ಕೇಸ್ ಆಫ್ ಆ್ಯನ್ ಇನ್ಸೆಕ್ಟ್ ಬೈಟ್ ವಿ ಶುಡ್ ಪುಟ್ ಡ್ಯಾಶ್ ಆನ್ ದ ಅಫೆಕ್ಟೆಡ್ ಸ್ಪಾಟ್. ಎ ಬಾಟಲ್ ಹಾಟ್ ವಾಟರ್, ಗಾಯ ಆದರೆ ಬಿಸಿ ನೀರು ಇಡಲೇಬಾರ್ದು. ಎ ಸ್ವಾರ್ಬ್ ಆಫ್ ವಾರ್ಮ್ ವಾಟರ್ ಇಡಬಾರ್ದು, ಯಾಕೆಂದರೆ ಅದು ಅಲ್ಲಿ ರಕ್ತ ಚಲನೆ ಇರಲಿ ಅಂತ ಹೇಳ್ಬಿಟ್ಟು ಯು ಹ್ಯಾವ್ ಟು ಪುಟ್ ಐಸ್ ಕ್ಯೂಬ್ ಇಟ್ಟರೆ ಮಾತ್ರ ಸರಿ ಹೋಗುತ್ತೆ. ಗೊತ್ತಾಯ್ತಾ ಮಕ್ಕಳ? ಇಫ್ ವಿಚ್ ಆಫ್ ದೀಸ್ ಈಸ್ ನಾಟ್ ಎನ್ ಆಂಟಿಸೆಪ್ಟಿಕ್ ಲೋಷನ್, ಯಾವುದು ಆಂಟಿಸೆಪ್ಟಿಕ್ ಅಲ್ಲ. ಡೆಟಾಲ್, ಸ್ಯಾವ್ಲಾನ್ ಆ್ಯಂಡ್ ಡಿಸ್ಟಿಲ್ಡ್ ವಾಟರ್ ಯಾವತ್ತೂ ಕೂಡ ಆಂಟಿಸೆಪ್ಟಿಕ್ ಅಲ್ಲ. ಸ್ಯಾವ್ಲಾನ್ ಬಳಸ್ಬೋದು, ಡೆಟಾಲ್ ಬಳಸ್ಬೋದು. ಅದನ್ನ ಬಳಸಿದರೆ ಗಾಯ ಜಾಸ್ತಿ ಆಗೋ ಸಂದರ್ಭ ಕಡಿಮೆ ಆಗ್ತವೆ. ಇದೇ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದ್ದಾವೆ, ಅವನ್ನ ಆನ್ಸರ್ ಮಾಡಿ. ಟ್ರೂ ಆ್ಯಂಡ್ ಫಾಲ್ಸ್ ಇದೆ, ಅದನ್ನು ಆನ್ಸರ್ ಮಾಡಿ. ಆಫ್ಟರ್ವರ್ಡ್ಸ್ ಏನದು ಪಿಕ್ಚರ್ ಆನ್ ದ ರೈಟ್, ಅದನ್ನೇ ರೈಟ್ ಪಿಕ್ಚರ್ ಕೊಟ್ಟು ಅದ್ರ ಬಗ್ಗೆ ಕೆಲವೆಲ್ಲ ನಿಮ್ಗೆ ಕ್ವಶನ್ಸ್ ಕೇಳಿದ್ರೆ, ಚಿಲ್ಡ್ರನ್ ಡೂ ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್, ಆಲ್ ದ ಕ್ವಶನ್ಸ್, ಆನ್ಸರ್ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಟು ದ ಸ್ಕೂಲ್. ದೆನ್ ವಿ ಆರ್ ಗೋಯಿಂಗ್ ಟು ಚೆಕ್ ಇಟ್ ಅಪ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು ಚಿಲ್ಡ್ರನ್.